ಇಷ್ಟು ಬೇಗ ಎದ್ದೇಳೋ ಮಗು ನಾನಲ್ಲ. ಆದರೂ ಬೆಳಗ್ಗೆ ಬೇಗ ಎದ್ದು ಜಳಕ ಮಾಡಿ ರೆಡಿ ಆದೆ. ಯಾಕೆಂದರೆ ಎಕ್ಸಾಮ್ ಇತ್ತು. ರೂಮೇಟ್ಸ್ ರಾತ್ರಿ ಎಲ್ಲ ಓದಿ ಕೋಮಾ ಹೋಗ್ಬಿಟ್ಟಿದ್ರು. ಇದು ನಮ್ಮ ರೂಮಿಂದ ಕಾಣೋ ದೃಶ್ಯ. ನಾವು ಪಶ್ಚಿಮ ಘಟ್ಟದಿಂದ ಕೆಳಗಡೆ ಇದ್ದೀವಿ, ಮಂಗಳೂರಲ್ಲಿದ್ದೀವಿ. ಈ ದೃಶ್ಯ ನಾವು ಬೆಳಗ್ಗೆ ನೋಡ್ತಾ ನಾವು ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗಿದ್ನೆಲ್ಲ ಮತ್ತೆ ನೆನೆಸ್ಕೊಂತ ಎಲ್ಲ ಮುಗಿಸಿ ಎಕ್ಸಾಮಿಗೆ ಬಂದು ಎಕ್ಸಾಮ್ನ ಹೆಂಗೋ ಬರೆದು ರಿಟರ್ನ್ ಹಾಸ್ಟೆಲ್ ಕೂಡ ಬಂದ್ವಿ. ಹಾಸ್ಟೆಲಿಗೆ ಬಂದು ಅಷ್ಟರಲ್ಲಿ ಪಕ್ಕದ ರೂಮರು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಪಾರಿವಾಳ ಸಾಕೋಣ ಅಂತ ಮೇಲ್ಗಡೆ ಕರ್ಕೊಂಡೋದ್ರು. ಇವ್ರ ಬ್ಯಾಡ್ ಲಕ್ಕು, ಪಾರಿವಾಳದ ಗುಡ್ ಲಕ್ಕು, ಇವ್ರ ಕೈಗೆ ಪಾರಿವಾಳನೇ ಸಿಗ್ಲಿಲ್ವಲ್ಲ ಅನ್ನೋ ಬೇಜಾರಲ್ಲಿ ಯಾರು ಡಿಸಪಾಯಿಂಟ್ ಆಗದೆ ಮತ್ತೆ ಟ್ರೈ ಮಾಡೋಣ ಅಂತ ಹೇಳಿ ವಾಪಸ್ ರೂಮಿಗೆ ಬಂದು ನೋಡೋ ಅಷ್ಟರಲ್ಲಿ ರೂಮ್ಮೇಟ್ ಆಲ್ರೆಡಿ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದ. ನಾವು ತಲೆ ಕೆಡಿಸ್ಕೊಳ್ದೆ ವಡಾಪಾವ್ ತಿಂದ್ಬಿಟ್ಟು ವಡಾಪಾವ್ ಚೆನ್ನಾಗಿದೆ ಗುರು ಅಂತ ಹೇಳೋ ಅಷ್ಟರಲ್ಲಿ ಅಣ್ಣ ಪೊಸಿಷನ್ ಚೇಂಜ್ ಮಾಡಿ ಸೀರೀಸ್ ನೋಡೋ ಮುಂದಿದ್ದ. ಅಷ್ಟರಲ್ಲಿ ರೂಮ್ಮೇಟ್ ಬಂದ್ಬಿಟ್ಟು ಅಣ್ಣ ಊರಿಂದ ಬಂದಿದ್ರು ಅಂತ ಹೇಳಿ ಒಬ್ಬಟ್ಟು ಕೊಟ್ಟ. ಎಲ್ಲರಿಗೂ ಒಬ್ಬಟ್ಟು ಅನ್ಸಾದ್ಮೇಲೆ ಸಂಜಯ್ ಅವರು ಒಬ್ಬಟ್ಟು ತಿಂತ ಖುಷಿಯಲ್ಲಿ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ರು. ಇಲ್ಲೊಬ್ಬ ಒಬ್ಬಟ್ಟು ತಿಂತ ಬ್ಯುಸಿಯಾಗಿ ಗರ್ಲ್ ಫ್ರೆಂಡ್ ಜೊತೆ ಫುಲ್ ಮಾತಾಡ್ತಾ ಇದ್ದ. ಇನ್ನೊಬ್ಬ ಗರ್ಲ್ ಫ್ರೆಂಡ್ ಇಲ್ಲದೆ ಇರೋನು ಅವನ ನೋಡಿ ಹೊಟ್ಟೆ ಹೊರ್ಕೊತಾ ಇದ್ದ. ರಾತ್ರಿ ಅದೇ ಸಾಕು, ಲವರ್ಗಳಿರೋ ಬಾಯ್ಸ್ಗಳೆಲ್ಲ ನಮ್ಮ ಫ್ಲೋರಲ್ಲಿ ಫುಲ್ ಓಡಾಡ್ತಾ ಇರ್ತಾರೆ. ನಮ್ಮಂಥ ಸಿಂಗಲ್ಗಳು ಸಂಸ್ಕೃತಿಯಿಂದ ರೂಮಲ್ಲೇ ಸೇರ್ಕೊಂಡ್ಬಿಡ್ತೀವಿ. ಊಟ ಮಾಡಿದ ತಕ್ಷಣ ನಾವೆಲ್ಲ ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಹೋಗಿದಾಗ ನಾವು ಕ್ಲಾಸಲ್ಲಾಗಿದ್ದು ಮತ್ತು ದಿನವಿಡೀ ಏನೇನಾಗಿತ್ತು ಅದನ್ನೆಲ್ಲ ಮಾತಾಡ್ತಾ ಇರ್ತೀವಿ. ನಿನ್ನೆ ರಾತ್ರಿ ಎಲ್ಲ ಯಾರ್ಯಾರು ಎಕ್ಸಾಮ್ಗೆ ಓದಿಲ್ಲ ಅಂತ ಹೇಳ್ತಿದ್ದರು. ನಾನು ಅಷ್ಟು ಬರದೆ 10 ಮಾರ್ಕ್ಸ್ ಬರದೆ, ನಾನು ಚೆನ್ನಾಗಿ ಬರದೆ ಅಂತ ತಲೆಗೆ ಆಗ್ತಾಯಿದ್ರು. ನಾವು ಅದನ್ನೆಲ್ಲ ಕೇಳಿಸ್ಕೊಂಡು ಹೌದಾ ಆಗ ಅಂತೇಳಿ ಸುಮ್ಮನೆ ಅಂತ ಕೇಳಿಸ್ಕೊತಾ ಇದ್ದೆ. ಈಗ ನೀವು ನೋಡ್ತಾರೆ ಬಿಲ್ಡಿಂಗಲ್ಲಿ ನಾವು ಓದ್ತಾ ಇರೋದು. ಇಲ್ಲಿ ಬರ್ತಿದ್ರಲ್ಲ ಇವರೇ ನಮ್ಮ ಲೇಡಿ ವಾರ್ಡನ್ನು. ಇವ್ರು ನಮ್ಮ ಹಾಸ್ಟೆಲ್ಗೆ ಲೇಡಿ ವಾರ್ಡನ್ನು. ಇವ್ರ ಬಾಯ್ ಫ್ರೆಂಡ್ ಒಬ್ಬರು ಇದ್ದಾರೆ, ಇವರು ನಮ್ಮ ಜೆಂಟ್ಸ್ ವಾರ್ಡನ್ನು. ಇಬ್ಬರು ಒಟ್ಟಿಗೆ ಬಂದಮೇಲೆ ನಮ್ಮ ಮಾತುಗಳನ್ನೆಲ್ಲ ಕೇಳಿ ಬೇಜಾರಾಗಿ ಕೊನೆಗೆ ಅವರು ಮಲ್ಕೊಳಕ್ಕೆ ರೆಡಿ ಆಗಿಬಿಟ್ರು. ಗೊತ್ತಾಯ್ತು ಅವ್ರಿಗೂ ನಾವು ಎಷ್ಟು ಸುಳ್ಳು ಹೇಳ್ತಾ ಇದೀವಿ ಅಂತ ಹೇಳಿ. ನಾವೆಲ್ಲ ಮತ್ತೆ ಹೊರಡಕ್ಕೆ ಶುರು ಆದವು. ಈಗ ನೀವು ನೋಡ್ತಾ ಇರಲ್ಲ, ಇದು ನಮ್ಮ ಕಾಲೇಜು. ಅಪೋಸಿಟು ಮೆಡಿಕಲ್ ಕಾಲೇಜ್ ಕೂಡ ಇದೆ. ಈ ಕಾಲೇಜಲ್ಲಿ ಕೆಮಿಸ್ಟ್ರಿ ಕೂಡ ಇದೆ, ಬಯೋಟೆಕ್ನಾಲಜಿ, MSW. ನಾನು MSW ಮಾಡ್ತಾ ಇದ್ದೀನಿ. ನನ್ನ ರೂಮ್ಮೇಟ್ಸ್ ಎಲ್ಲ ಕೆಮಿಸ್ಟ್ರಿ ಮಾಡ್ತಾ ಇದ್ದಾರೆ. ನಾವು ರಿಟರ್ನ್ ರೂಮಿಗೆ ಹೋಗ್ಬೇಕಾದ್ರೆ ಸಂಜೆ ಅವ್ರ ಮೇಲೆ ಮೈಕಲ್ ಜಾಕ್ಸನ್ ಅವ್ರು ಬಂದುಬಿಟ್ಟಿದ್ರು. ಮತ್ತೆ ನಾವು ಎಲ್ಲ ವಾಕಿಂಗ್ ಎಲ್ಲ ಮುಗಿಸಿ ಮತ್ತೆ ನಾವು ರೂಮ್ಗೆ ಹೋದ್ವಿ. ರೂಮಲ್ಲಿ ಫ್ರೆಂಡ್ ಉಪವಾಸ ಇದ್ದಿದ್ದ ಕಾರಣ ಸಂಕಷ್ಟ ಆದ್ದರಿಂದ ಪೂಜೆ ಮಾಡಿ ಈ ದಿನನ ಮುಕ್ತಾಯ ಮಾಡ್ತಾ ಇದ್ದೀವಿ.